ಈ ಸಿನಿಮಾದ ಟ್ರೇಲರ್ ಟೀಸರ್ನ ನೋಡಿ ಫಿಲ್ಮ್ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಥ್ರಿಲ್ಲಿಂಗ್ ಆಗಿದೆ ಅನಿಸ್ತು. ಆದರೆ ನಿಜವಾಗ್ಲೂ ನಾನು ಅನ್ಕೊಂಡ ಹಾಗೆ ಸಿನಿಮಾ ಇತ್ತಾ? ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಆ್ಯಂಡ್ ಇವತ್ತಿನ ಮೂವಿ ರಿವ್ಯೂ ಯಾವುದಂದ್ರೆ ಐಡೆಂಟಿಟಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಖಿಲ್ ಪೌಲ್, ಸ್ಟಾರಿಂಗ್ ಟೊವಿನೋ ಥಾಮಸ್, ತ್ರಿಷಾ ಕೃಷ್ಣನ್ ಆ್ಯಂಡ್ ವಿನಯ್ ರೈ ಇನ್ ಲೀಡ್ ರೋಲ್ಸ್. ಇನ್ನು ಈ ಸಿನಿಮಾದ ಸ್ಟೋರಿ ಲೈನ್ ತುಂಬ ಸಿಂಪಲ್. ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಮತ್ತು ಕಾಪ್ ಸೇರಿಕೊಂಡು ಏನೂ ವಿಟ್ನೆಸ್ ಇಲ್ಲದೆ ಇರೋ ಒಬ್ಬ ಕಿಲ್ಲರ್ನ ಎಟ್ ಅ ಸೇಮ್ ಟೈಮ್ ಮೆಮೊರಿ ಲಾಸ್ ಆಗಿರೋ ಒಬ್ಬ ವಿಟ್ನೆಸ್ನ ಹಿಡ್ಕೊಂಡು ಆ ಕಿಲ್ಲರ್ನ ಹುಡ್ಕೋದೆ ಈ ಸಿನಿಮಾದ ಕತೆ. ಇನ್ನು ಈ ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ಅಂತ ಅಂದರೆ, ಮಲಯಾಳಂ ಫಿಲಮ್ ಇಂಡಸ್ಟ್ರಿ ಒಂಥರ ಬೇರೆ ಲೆವೆಲ್ಲೇ ಅಂದ್ಕೊಳ್ಳಿ. ಸಿನಿಮಾ ಓಪನಿಂಗಲ್ಲೇ ಕತೆ ಒಳಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟು ಶುರು ಮಾಡಿರ್ತಾರೆ. ಸಿನಿಮಾ ನಡೀತಾ ಇದ್ದ ಹಾಗೆ ಎಲ್ಲೋ ಈ ಸಿನಿಮಾನ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ, ಆದರೆ ಕಥೆಯಲ್ಲಿ ಟ್ವಿಸ್ಟ್ಗಳನ್ನಿಟ್ಟಿರ್ತಾರೆ. ಆ್ಯಂಡ್ ಇನ್ನು ಈ ಸಿನಿಮಾದಲ್ಲಿ ತ್ರಿಷಾ, ಟೊವಿನೋ ಥಾಮಸ್, ವಿನಯ್ ರೈ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಇನ್ನು ಈ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ ಮತ್ತು ಪ್ಲಾಟ್ನ ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋ ಫೀಲ್ ಆದರೂ ಕೂಡ ನಿಮ್ಮ ಪ್ರಿಡಿಕ್ಷನ್ ರಾಂಗ್ ಆಗೋ ಹಾಗೆ ಬ್ರಿಲಿಯಂಟಾಗಿ ಕಥೆನ ಬರೆದಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗಿರೋ ಪಾಯಿಂಟ್ಸ್ ಅಂತ ಹೇಳೋದಾದರೆ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್. ಈ ಸಿನಿಮಾ ನಡೀತಾ ಇರುವಾಗ ಕ್ಯಾರೆಕ್ಟರ್ಸ್ಗಳ ಮಧ್ಯೆ ಇರೋ ಕಲ್ಪ್ರಿಟ್ನ ಕಂಡುಹಿಡಿಯೋದು ಕೂಡ ಕಷ್ಟ ಆಗುತ್ತೆ, ಅಷ್ಟು ಬ್ರಿಲಿಯಂಟ್ ಆಗಿದೆ ಇವರ ಆ್ಯಕ್ಟಿಂಗ್. ಆ್ಯಂಡ್ ಕಥೆನಲ್ಲಿ ಒಳ್ಳೆ ಪ್ಲಾಟ್ ಮತ್ತು ಟ್ವಿಸ್ಟ್ನ ಬ್ರಿಲಿಯಂಟಾಗಿ ಯೂಸ್ ಮಾಡಿದ್ದಾರೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಇದೊಂದು ಪರ್ಫೆಕ್ಟ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಇನ್ನು ಈ ಸಿನಿಮಾದ ನೆಗೆಟಿವ್ ಸೈಡ್ ಕಡೆ ಹೇಳೋದಾದರೆ, ಎಲ್ಲೋ ಒಂದು ಕಡೆ ಈ ರೀತಿ ಸಿನಿಮಾನ ನೋಡಿರೋ ನೆನಪು, ಇದೊಂದು ರೀಮೇಕ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಕಡೆ ಕಥೆನ ಪ್ರಿಡಿಕ್ಟ್ ಮಾಡಬಹುದು ಅಂತ ನಂಗೆ ಅನ್ನಿಸ್ತು. ಸೊ ಓವರಾಲ್ ಆಗಿ ಸಿನಿಮಾ ಸಖತ್ತಾಗಿದೆ. ಆ್ಯಂಡ್ ನಾ ಇದನ್ನು OTTಯಲ್ಲಿ ನೋಡಿರೋದು. ಆ್ಯಂಡ್ ಈ ಸಿನಿಮಾ ZEE5ಯಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಈ ಸಿನಿಮಾಗೆ ನಾನು 5ಗೆ 3.5 ರೇಟಿಂಗ್ ಕೊಡ್ತೀನಿ. ಆ್ಯಂಡ್ ಈ ಸಿನಿಮಾ ನಿಮಗೆ ನೋಡೋದಕ್ಕೆ ಟೈಮ್ ಇಲ್ಲ, ಫುಲ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.